14 ವರ್ಷಗಳ ವನವಾಸಕ್ಕೆ ಬಿತ್ತು ಬ್ರೇಕ್. ಗಾಲಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಎಂಟ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ. ಇದು ಕರ್ಮ ರಿಟರ್ನ್ಸ್ ಅಂತಿದ್ದಾರೆ ಯಾಕೆ ಜನಾರ್ದನ ರೆಡ್ಡಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ, ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 14 ವರ್ಷಗಳ ವನವಾಸಕ್ಕೆ ಬಿತ್ತು ಬ್ರೇಕ್. ಗಾಲಿ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಎಂಟ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ. ಬೇಲ್ ಮೇಲೆ ಹೊರಗಿದ್ದುಕೊಂಡೇ ಕ್ಷೇತ್ರದಲ್ಲಿ ಪಗಡೆಯಾಟ ಆಡಿದ್ದ ಜನಾರ್ದನ್ ರೆಡ್ಡಿ ಇದೀಗ ಕಿಂಗ್ ಮೇಕರ್. ಮೈಸೂರು ಪಾದಯಾತ್ರೆ ಎಫೆಕ್ಟ್, ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ. ಇದು ಕರ್ಮ ರಿಟರ್ನ್ಸ್ ಅಂತಿದ್ದಾರೆ ಯಾಕೆ ಜನಾರ್ದನ ರೆಡ್ಡಿ. ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿಯಿಂದ ರಾಜ್ಯ ರಾಜಕೀಯದಲ್ಲಿ ಆಗಲೇ ಇದೆಯಾ ಭಾರೀ ಬದಲಾವಣೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಳ್ಳಾರಿಯ ಗಾಲಿ ಜನಾರ್ದನ್ ರೆಡ್ಡಿ ಕಳೆದ 14 ವರ್ಷಗಳಿಂದ ಏನು ಗಣಿಗಾರಿಕೆಯ ಕೇಸ್ನಲ್ಲಿ ತಮ್ಮ ಮೇಲೆ ಇದ್ದ ಆರೋಪವನ್ನು ಹೊತ್ತು ಬಳ್ಳಾರಿಯಿಂದ ಅವರಿಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಆ ಒಂದು ನಿರ್ಬಂಧಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಸುಪ್ರೀಂ ಕೋರ್ಟ್ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿಯನ್ನು ನೀಡಿದೆ. ಈ ಒಂದು ಅನುಮತಿಯಿಂದ ಬಳ್ಳಾರಿಯ ಗಣಿದನಿ ಗಾಲಿ ಜನಾರ್ದನ್ ರೆಡ್ಡಿ ಸಾಕಷ್ಟು ಸಂತಸರಾಗಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾ ಕೇಸ್ ಸಂಕಷ್ಟ ಹೆಚ್ಚಾಗ್ತಿದ್ರೆ, ಇತ್ತ ಬಳ್ಳಾರಿಯ ಗಣಿದನಿ ಇವತ್ತು ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಹೋಗ್ತಿದ್ದಾರೆ. ತವರು ಜಿಲ್ಲೆಯ ಪ್ರವೇಶಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. 2010ರಲ್ಲಿ ಇದೇ ಸಿಎಂ ಸಿದ್ದರಾಮಯ್ಯ ಗಣಿ ಕೇಸ್ ಇಟ್ಕೊಂಡು ಜನಾರ್ದನ್ ರೆಡ್ಡಿ ಮತ್ತು BJPಯ ವಿರುದ್ಧ ಸಮರ ಸಾರಿದ್ರು. ಬೆಂಗಳೂರಿನ ರಾಜಧಾನಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ 320 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಗಣಿ ದಣಿ ಜನಾರ್ದನ ರೆಡ್ಡಿ ಮೇಲಿನ ಲೋಕಾಯುಕ್ತ ಕೇಸನ್ನು CBIಗೆ ಒತ್ತಾಯಿಸಿ ದೊಡ್ಡ ಹೋರಾಟ ಮಾಡಿ ಸಕ್ಸಸ್ ಆಗಿದ್ದರು. ರಾಜ್ಯದಲ್ಲಿ ಆ ಒಂದು ಹೋರಾಟದಿಂದ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿದ್ದಲ್ಲದೆ ಸಿಎಂ ಸಿದ್ದರಾಮಯ್ಯ ಅನ್ನಿಸ್ಕೊಳ್ಳುವಂಥ ಪಟ್ಟವನ್ನು ಏರಿದ್ರು ಸಿಎಂ ಸಿದ್ದರಾಮಯ್ಯ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಪಾದಯಾತ್ರೆಯ ಎಫೆಕ್ಟ್ ಆಗಿದೆ. 2010ರಲ್ಲಿ ಯಾವ ರೀತಿ ಪಾದಯಾತ್ರೆಯನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದರು, ಅದೇ ರೀತಿ BJP ನಾಯಕರು ಜನಾರ್ದನ್ ರೆಡ್ಡಿ ಬೆಂಬಲಿಗರು ಜನಾರ್ದನ್ ರೆಡ್ಡಿ ಸ್ವತಃ ಬೆಂಗಳೂರಿನಿಂದ ಮೈಸೂರಿನವರೆಗೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯವರೆಗೆ ಪಾದಯಾತ್ರೆಯನ್ನು ಮಾಡಿ ವಾಲ್ಮೀಕಿ ಹಗರಣ, ಮೂಡಾ ಹಗರಣ, ಸರ್ಕಾರದ ಭ್ರಷ್ಟಾಚಾರಗಳನ್ನು ಇಟ್ಕೊಂಡು ಒಂದು ಪಾದಯಾತ್ರೆಯನ್ನು ಮಾಡಿ ಯಶಸ್ವಿಯಾಗಿದ್ದು, ಪಾದಯಾತ್ರೆಯ ಬೆನ್ನಲ್ಲೇ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಇತ್ತ ಲೋಕಾಯುಕ್ತದಲ್ಲಿ FIR ಕೂಡ ದಾಖಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಗಾಲಿ ಜನಾರ್ದನ್ ರೆಡ್ಡಿಗೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಬಳ್ಳಾರಿ ಪ್ರವೇಶಕ್ಕೆ ಅನುಮತಿ ಸಿಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಕರ್ಮ ರಿಟರ್ನ್ಸ್ ಅಂತಿದ್ದಾರೆ ಬಳ್ಳಾರಿಯ ಗಣಿದನಿ ಜನಾರ್ದನ್ ರೆಡ್ಡಿ. ಹೌದು, 14 ವರ್ಷಗಳ ಕಾಲ ಏನು ಬಳ್ಳಾರಿಯನ್ನು ತೊರೆದಿದ್ದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ಬಳ್ಳಾರಿ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬಣ ಅಂತ ಇತ್ತು, ಅದರಲ್ಲೂ ಕೂಡ ಹೈಕಮಾಂಡ್ ಲೆವೆಲ್ನಲ್ಲಿ ಉನ್ನತ ಮಟ್ಟದ ನಾಯಕರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಂಥ ಗಣಿದನಿ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲಿಗೆ ಹೋಗೋದಕ್ಕೆ ಮುಖ್ಯ ಕಾರಣ ಆಗಿದ್ದು ಕೂಡ ಇದೇ ಸಿಎಂ ಸಿದ್ದರಾಮಯ್ಯ. ಹೀಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ, ಜೈಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜೀನಾಮೆ ಕೊಡ್ತಾರಾ, ಹೀಗೆ ಹಲವು ಸಂಕಷ್ಟಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೇಲಿಂದ ಮೇಲೆ ಬರ್ತಾನೆ ಇದ್ದಾವೆ. ಅದೆಲ್ಲದರ ನಡುವೆ ಇದೀಗ ಜನಾರ್ದನ್ ರೆಡ್ಡಿ ಅವರಿಗೆ ಫುಲ್ ರಿಲೀಫ್ ಸಿಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲೇ ಜನಾರ್ದನ್ ರೆಡ್ಡಿ ಅವರಿಗೆ ಬೇಲ್ ಸಿಕ್ಕಿತ್ತು, ಅದಾದ ಬಳಿಕ ಬಳ್ಳಾರಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಿತ್ತು. ಇದೀಗ ಆ ಒಂದು ನಿರ್ಬಂಧವನ್ನು ಕೂಡ ಹಿಂತೆಗೆದುಕೊಂಡಿದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಗಣಿದನಿ ಜನಾರ್ದನ್ ರೆಡ್ಡಿ ಅವರ ಭವಿಷ್ಯ ಉಜ್ವಲವಾಗ್ತಾ ಇದ್ದರೆ, ಅದೇ ಒಂದು ಗಣಿದನಿಯವರನ್ನು ಜೈಲಿಗಟ್ಟಿದ್ದಂಥ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಇದೀಗ ಕಳೆಗುಂದುತ್ತಾ ಇದೆ. ಲೋಕಾಯುಕ್ತದಲ್ಲಿ FIR ಆಗ್ತಾ ಇದೆ. ಅದರ ಜೊತೆಗೆ ಏನು ತನಿಖೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. 14 ವರ್ಷಗಳ ವನವಾಸ ರೆಡ್ಡಿಗೆ ಮುಕ್ತವಾದರೆ ಇತ್ತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಕಂಟಕ ಈಗ ಶುರುವಾಗ್ತಿರುವಂಥದ್ದು. ಇದಕ್ಕೆ ಗಣಿದನಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು ಕರ್ಮ ರಿಟರ್ನ್ಸ್. ಈ ಒಂದು ಕರ್ಮ ರಿಟರ್ನ್ಸ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.